ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ದತ್ತ ದಿಗಂಬರ ಮಹಾರಾಜರ ದತ್ತ ಮಂದಿರದಲ್ಲಿ ದತ್ತಾತ್ರೇಯರ 41ನೇ ಗುರುದತ್ತ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು 7 ದಿನಗಳ ಕಾಲ ಪೂಜಾ ಹೋಮ ಹವನಗಳನ್ನು ನೆರವೇರಿಸಿ ಅದ್ದೂರಿಯಾಗಿ ಮಾಡಲಾಗಿದೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ದತ್ತ ಮಂದಿರದಲ್ಲಿ ಕಳೆದ 28ನೇ ತಾರೀಕಿನಿಂದ ಡಿಸೆಂಬರ್ 4ನೇ ತಾರೀಕಿನವರೆಗೆ ದತ್ತ ಮಹಾರಾಜರಿಗೆ ಹೋಮ ಹವನ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಸತತ 7 ದಿನಗಳ ಕಾಲ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಎಂದು ಇಲ್ಲಿನ ಅಧ್ಯಕ್ಷರು ಸೇರಿದಂತೆ ಅನೇಕರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಾವು ದತ್ತ ಮಂದಿರ ಅಧ್ಯಕ್ಷ 41 ವರ್ಷದಿಂದ ದತ್ತ ಜಯಂತಿ ಮಾಡ್ಕೋತ ಬಂದಿದ್ದೆವು. ಇದು 7 ದಿವಸ ಕಾರ್ಯಕ್ರಮ ನಡೀತಿದೆ. ಪ್ರಸಾದ ಅನ್ನದಾನ ಮತ್ತು ಪೂಜಾ ಪುನಸ್ಕಾರ ನಡೀತಿದೆ. ಸುಮಾರು 10,000 ಭಕ್ತರು ಬರ್ತಾರೆ. ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡುತ್ತೆ ಟ್ರಸ್ಟ್ ವತಿಯಿಂದ ಮಾಡುತ್ತೆ. ಹೋಮ ಹವನ ಪಾರಾಯಣ ಅಭಿಷೇಕ ದತ್ತ ಯಾಗ ಹೋಮ ಎಲ್ಲ ಮಾಡ್ತಿರ್ತೀವಿ. ಯಾವೊಂದು ಕಾರ್ಯಕ್ರಮ ದತ್ತ ಕಿಶನ್ರಾವ್ ಕಾಳೆ ಯಾವೊಂದು ಶ್ರೀ ಗುರು ದತ್ತ ಇವತ್ತಿನ ದಿವಸ ಏನು ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವಂಥ ಶ್ರೀ ದತ್ತ ಮಂದಿರದ 41ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಏನು ಇಲ್ಲಿ ಅದ್ಧೂರಿಯಾಗಿ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತು. ಅದೇ ರೀತಿಯಾಗಿ 1 ವಾರದ ಹಿಂದುಗಡೆ ಶ್ರೀ ಗುರು ಚರಿತ್ರ ಪಾರಾಯಣ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಸತತವಾಗಿ 8 ದಿವಸಗಳ ಕಾಲ ಏನು ದಿನನಿತ್ಯ 12 ಗಂಟೆಯಿಂದ 4 ಗಂಟೆವರೆಗೂ ಪ್ರಸಾದ ಸೇವೆ ಕೂಡ ಇಲ್ಲಿಯ ಟ್ರಸ್ಟಿಗಳಾದಂತಹ ಎಲ್ಲ ನಮ್ಮ ಮರಾಠ ಸಮಾಜದ ಹಿರಿಯರು ನಡೆಸಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ಇವರೇ ನಮ್ಮ ಕಲಬುರಗಿಯ ಒಂದು ನಮ್ಮ ಹಿಂದೂಪರ ಸಂಘಟನೆಗಳ ವತಿಯಿಂದ ಒಂದು ಧನ್ಯವಾದ ತಿಳಿಸುತ್ತಾ ಏನು ಇವತ್ತಿನ ದಿವಸ ಮುಂದಿನ ವರ್ಷ ಈ ಭವ್ಯವಾದ ಒಂದು ದತ್ತಾತ್ರೇಯ ಮಂದಿರ ನಿರ್ಮಾಣಗೊಳ್ತಾ ಇದೆ. ಹಾಗೂ ಅದೇ ರೀತಿಯಾಗಿ ಏನು ಅಯೋಧ್ಯೆಯ ರಾಮಮೂರ್ತಿಯ ಏನು ಮೂರ್ತಿ ಕೆತ್ತಿದ್ದಾರೆ ಅವರೇ ಕೂಡ ಈ ನಮ್ಮ ದತ್ತಾತ್ರೇಯ ಮೂರ್ತಿ ಕೂಡ ಅವರೇ ಮೂರ್ತಿ ನಿರ್ಮಾಣ ಮಾಡಕತ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸ ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಕಲಬುರಗಿಯಲ್ಲಿರುವ ಸಮಸ್ತ ದತ್ತ ಭಕ್ತರು ತಮ್ಮ ತನು ಮನ ಧನದಿಂದ ಸಹಾಯ ಮಾಡಬೇಕಂತೇಳಿ ಇವತ್ತಿನ ದಿವಸ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ಮತ್ತೊಮ್ಮೆ ದತ್ತ ಜಯಂತಿ ಹಾರ್ದಿಕ ಶುಭಾಶಯಗಳು ಸಮಸ್ತ ಕಲಬುರಗಿ ಜನತೆಗೆ ತಿಳಿಸ್ತಾ ಇದ್ದೀನಿ.